ಹಾಯ್ ಗೈಸ್, ಇವತ್ತು ನಾನು 2026 ವರ್ಷ ಭವಿಷ್ಯ ಸೀರೀಸ್ನಲ್ಲಿ ಸಿಂಹರಾಶಿಯ ವರ್ಷ ಭವಿಷ್ಯದ ಬಗ್ಗೆ ತಿಳಿಸ್ತೀನಿ. ಮೊದಲಿಗೆ ಸಿಂಹರಾಶಿಯ ಅಧಿಪತಿ ಬಂದು ಸೌರಮಂಡಲದ ರಾಜ ಸೂರ್ಯ, ರಾಜಗ್ರಹ ಅಂತ ಹೇಳ್ತೀವಿ. ಮತ್ತು ಇವರಿಗೆ ಸ್ನೇಹಿತರು ಬಂದು ಗುರು ಮತ್ತು ಕುಜ ಮತ್ತು ಚಂದ್ರ. ಸಿಂಹರಾಶಿಯವರು ಸಾಮಾನ್ಯವಾಗಿ ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ ಇರುವಂಥ ವ್ಯಕ್ತಿಗಳು, ಅಗ್ರೆಷನ್ ಜಾಸ್ತಿ ಇರುವಂಥ ವ್ಯಕ್ತಿಗಳು, ಮತ್ತು ನಾನು ಹೇಳಿದ ಮೇಲೆ ಆಗಲೇಬೇಕು ಅನ್ನೋ ಒಂದು ಡಾಮಿನೆನ್ಸ್ ಇರುವಂಥ ವ್ಯಕ್ತಿಗಳು. ಇನ್ನಷ್ಟು ಸಹಜ ಗುಣ ಸ್ವಭಾವಗಳ ಬಗ್ಗೆ ತಿಳ್ಕೋಬೇಕು ಸಿಂಹರಾಶಿಯವರದು ಅಂತಂದರೆ ಚಾನಲ್ನಲ್ಲಿ ಸಿಂಹರಾಶಿಯ ಸಹಜ ಗುಣಗಳ ಬಗ್ಗೆನೇ ವಿಡಿಯೋ ಇದೆ, ಅದನ್ನು ನೋಡಿ ತಿಳ್ಕೊಳ್ಳಿ. ಈಗ 2026 ವರ್ಷ ಭವಿಷ್ಯದಲ್ಲಿ ಪ್ರತಿಯೊಂದು ಗ್ರಹದ ಇಂಪ್ಯಾಕ್ಟ್ ಹೇಗಿದೆ ಅಂತ ತಿಳಿಸ್ಕೊಟ್ಟು ಫೈನಲಿ ಕನ್ಕ್ಲೂಡ್ ಮಾಡ್ತೀನಿ. ಪೂರ್ತಿ ವಿಡಿಯೋ ನೋಡಿದ್ರೆ ನಿಮಗೆ ಒಳ್ಳೆಯದು ಅಂತ ಹೇಳ್ತೀನಿ. ಮೊದಲಿಗೆ ಚಂದ್ರ ನಿಮ್ಮ 10ನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ. ಇದು ತುಂಬ ಒಳ್ಳೆಯ ಗೋಚಾರ. ಫಸ್ಟ್ ದಿನ, ವರ್ಷದ ಮೊದಲನೇ ದಿನದಿಂದನೇ ಒಂದು ಮೆಂಟಾಲಿಟಿ ಸ್ಟ್ರಾಂಗ್ ಆಗಿ ಸ್ಟಾರ್ಟ್ ಆಗುತ್ತೆ. ಒಂದು ಮರ್ಯಾದೆ ಸಿಗುವಂಥ ಚಾನ್ಸಸ್ ಇರುತ್ತೆ. ಒಂದು ರೆಸ್ಪೆಕ್ಟ್ಫುಲ್ ಪೊಸಿಷನ್ನಿಂದ ಸ್ಟಾರ್ಟ್ ಮಾಡ್ತೀರಾ. ಮತ್ತು ಏನೇ ಮಾಡಿದ್ರು ನಾನು ಕಂಪ್ಲೀಟ್ ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ನಿಂದ ವರ್ಷವನ್ನು ಸ್ಟಾರ್ಟ್ ಮಾಡ್ತೀರಾ. ತಾಯಿಯಿಂದ ಅದೃಷ್ಟ ಉಂಟು. ಹಿರಿಯ ಅಧಿಕಾರಿಗಳು, ಅದರಲ್ಲೂ ಎಸ್ಪೆಷಲಿ ಲೇಡೀಸಿಂದ ನಿಮಗೆ ಅದೃಷ್ಟ ಉಂಟು. ತಾಯಿಯಿಂದ ಪಿತ್ರಾರ್ಜಿತ ಆಸ್ತಿ ಲಾಭ ಉಂಟು, ಅಥವಾ ಏನಾದರೂ ಒಂದು ರೀತಿಯ ಉಡುಗೊರೆ ನಿಮಗೆ ಸಿಗುವಂಥ ಸಾಧ್ಯತೆ ಇದೆ. ಮತ್ತು ಕೆಲಸದಲ್ಲಿ ಏಳಿಗೆ, ಕೆಲಸ ಯಾರಾದರೂ ಹುಡುಕ್ತಾ ಇದ್ರೆ ತಕ್ಷಣ ಕೆಲಸ ಸಿಗುವಂಥ ಸಾಧ್ಯತೆ ಇರುತ್ತೆ ವರ್ಷದ ಪ್ರಾರಂಭದಲ್ಲೇ. ಇನ್ನು ಕೆಲಸದಲ್ಲಿ ಒಳ್ಳೆ ಅಪ್ರಿಸಿಯೇಷನ್ ಸಿಗುವಂಥ ಚಾನ್ಸಸ್ ಇರುತ್ತೆ, ರೆಕಗ್ನಿಷನ್ ಸಿಗುವ ಚಾನ್ಸಸ್ ಇರುತ್ತೆ, ಸಪೋರ್ಟ್ ಆಫ್ ದ ಕೊಲೀಗ್ಸ್ ಸಿಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಓವರ್ ಆಲ್ ಮೆಂಟಾಲಿಟಿ ತುಂಬ ಬೆನಿಫಿಷಿಯಲ್ ಪೊಸಿಷನಲ್ಲೇ ಇದೆ. ತುಂಬ ಹುಮ್ಮಸ್ಸಿನಿಂದ ವರ್ಷ ಪ್ರಾರಂಭ ಮಾಡ್ತೀರಾ. ಇನ್ನು ನೆಕ್ಸ್ಟು ಸೂರ್ಯ, ನಿಮ್ಮ ರಾಷ್ಟ್ರಾಧಿಪತಿ ಸೂರ್ಯ 5ನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ. ಇದು ಒಳ್ಳೆಯ ಗೋಚಾರ ಅಲ್ಲ. ಹಿಂದೆ ಹೇಳಿದೆ ಕೆಲಸದಲ್ಲಿ ಸ್ವಲ್ಪ ಏಳಿಗೆ ಇದೆ ಅಂತ. ಕೆಲಸದಲ್ಲಿ ಏಳಿಗೆ ಇರಬೇಕು ಅಂತಂದ್ರೆ ನೀವು ಸ್ವಲ್ಪ ಕೆಲಸದಲ್ಲಿ ಜಾಸ್ತಿ ಪಾರ್ಟಿಸಿಪೇಷನ್ ಮಾಡಬೇಕಾಗತ್ತೆ, ಹಾರ್ಡ್ ವರ್ಕ್ ಮಾಡಬೇಕಾಗತ್ತೆ. ಇದನ್ನು ಮಾಡ್ತಿರುವಾಗ ನಿಮ್ಮ ಪರ್ಸನಲ್ ಲೈಫ್ ಸ್ವಲ್ಪ ತೊಂದರೆಗೀಡಾಗಬಹುದು. ಅಲ್ಲಿ ಅಟೆನ್ಷನ್ ಸೀಕ್ ಮಾಡುವಂಥವ್ರು ಅಂದರೆ ನಿಮ್ಮ ಹೆಂಡತಿ ಇರ್ಬೋದು, ಮಕ್ಕಳಿರ್ಬೋದು, ಸಂಸಾರ ಇರ್ಬೋದು, ಇಲ್ಲಿ ಸ್ವಲ್ಪ ಟೈಮ್ ಕೊಡೋದು ಕಷ್ಟ ಆಗತ್ತೆ. ಆ ಕಾರಣದಿಂದ ಎಸ್ಪೆಷಲಿ ಮಕ್ಕಳಿಗೆ ಸಮಸ್ಯೆ ಆಗುವ ಸಾಧ್ಯತೆ ಇರುತ್ತೆ. ನಿಮ್ಮ ಮಕ್ಕಳು ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಳ್ತಾರೆ. ಅದು ಅವರಿಗೆ ಒಂದು ಚೈಲ್ಡ್ಹುಡ್ ಟ್ರಾಮಾ ಆಗುವ ಸಾಧ್ಯತೆ ಇರುತ್ತೆ. ಅದು ಜೀವನ ಪೂರ್ತಿ ಅವರಿಗೆ ಬಗೆಹರಿಯೋದಿಲ್ಲ. ಆ ಕಾರಣದಿಂದ ಮಕ್ಕಳಿರೋರು, ಅದು ಎಸ್ಪೆಷಲಿ ಚಿಕ್ಕ ಮಕ್ಕಳು ಇರ್ತಿರಲ್ಲ ಅಂಥವರು ಸ್ವಲ್ಪ ಮಕ್ಕಳ ಬಗ್ಗೆ ಗಮನ ಕೊಡುವಂಥದ್ದು ತುಂಬ ಒಳ್ಳೆಯದು. ಹೆಂಗಾದ್ರೂ ಮಾಡಿ ಅವರಿಗೆ ಟೈಮ್ ಮಾಡಿಕೊಡಿ. ಒಂದು ದಿನಕ್ಕೆ 2 ಅವರ್ ಕೊಡ್ಲಿಕ್ಕಾಗಿಲ್ಲ ಅಂದ್ರೂ ½ ಅನ್ ಅವರ್ ಆದರೂ ಅವ್ರಿಗೆ ಟೈಮ್ ರಿಸರ್ವ್ ಮಾಡಿದ್ರೆ ತುಂಬ ಒಳ್ಳೆಯದು. ಇನ್ನು ಕ್ರಿಯೇಟಿವಿಟಿಯಲ್ಲಿ ಸ್ವಲ್ಪ ಸಮಸ್ಯೆಗಳಾಗತ್ತೆ. ನೀವು ಕೊಡುವ ಐಡಿಯಾಸ್ನ ಇದೇನು ಅಷ್ಟೊಂದು ಚೆನ್ನಾಗಿಲ್ಲ, ಇದೇನು ಅಷ್ಟೊಂದು ಕ್ರಿಯೇಟಿವ್ ಆಗಿಲ್ಲ, ಇದೇನು ಔಟ್ ಆಫ್ ಥಿಂಕಿಂಗ್ ಥರ ಇಲ್ಲ ಅಂತ ಅಂದ್ಬಿಟ್ಟು ರಿಜೆಕ್ಟ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಇನ್ನು ಯಾರು ವಿದ್ಯಾರ್ಥಿಗಳಿರ್ತೀರಿ, ಎಜುಕೇಷನಲ್ಲಿ ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ನಿಂದ ಸಮಸ್ಯೆ ಆಗುವ ಸಾಧ್ಯತೆ ಇರುತ್ತೆ. ಫಸ್ಟೇ ಹೇಳಿದೆ ಸಿಂಹರಾಶಿಯವರು ಕಾನ್ಫಿಡೆನ್ಸ್ಗೆ ಹೆಸರುವಾಸಿ ಅಂತ. ಕಾನ್ಫಿಡೆನ್ಸ್ ಓವರ್ ಕಾನ್ಫಿಡೆನ್ಸ್ ಆದರೆ ನಿಮಗೆ ಸಮಸ್ಯೆ ಆಗುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ಗಳು ಬರೀತಿದ್ರೆ ಸ್ವಲ್ಪ ಹಿನ್ನಡೆ ಆಗುತ್ತೆ. ಫೈನಲ್ ಸ್ಟೇಜಸ್ ಅಲ್ಲಿರುವಂಥ ಕಾಂಪಿಟೇಟಿವ್ ಎಕ್ಸಾಮ್ಸು, ಇನ್ನೇನು ಇಂಟರ್ವ್ಯೂ ಒಂದು ಪೆಂಡಿಂಗ್ ಇದೆ, ಸ್ವಲ್ಪ ಸಮಸ್ಯೆ ಆಗೋ ಚಾನ್ಸಸ್ ಇರುತ್ತೆ. ಸೂರ್ಯನ ಪರಿಹಾರಗಳನ್ನ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಇನ್ನು ನೆಕ್ಸ್ಟ್ ಗ್ರಹ ಬಂದು ಗುರು 11ನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ. ಗುರುಬಲ ಇದೆ, ತುಂಬ ಒಳ್ಳೆಯ ಗೋಚಾರ ಇದು. ಯಾವುದೇ ರೀತಿ ಸಮಸ್ಯೆ ಇಲ್ಲ. ಎಲ್ಲಿಂದನೋ ಬರಬೇಕಾಗಿರೋ ದುಡ್ಡುಗಳೆಲ್ಲ ಬರುತ್ತೆ, ಪೆಂಡಿಂಗ್ ಇದ್ದ ಕೆಲಸಗಳೆಲ್ಲ ಆಗತ್ತೆ, ಪ್ರಾಪರ್ಟಿ ಮ್ಯಾಟರ್ಗಳು ಸೆಟ್ಲ್ ಆಗತ್ತೆ, ನಿಮ್ಮ ಕೈ ತುಂಬ ಹಣ ಬರುತ್ತೆ. ಆಯ್ತಾ? ಇನ್ನು ಪಿತ್ರಾರ್ಜಿತ ಆಸ್ತಿ ಲಾಭಗಳಿದೆ. ಆಸ್ತಿಗಳು ಮಾರಾಟ ಮಾಡಿದ್ರು ದುಡ್ಡು ಮಾಡ್ತೀರಾ, ಅಥವಾ ಆಸ್ತಿನೇ ನಿಮಗೆ ಹೆಸರಿಗೆ ಟ್ರಾನ್ಸ್ಫರ್ ಆಗತ್ತೆ. ಈ ರೀತಿ ಬೆನಿಫಿಟ್ ಇದೆ. ದೂರದ ಊರಿಗೆ ಪ್ರಯಾಣ ಆಗತ್ತೆ. ತೀರ್ಥಕ್ಷೇತ್ರ, ಪುಣ್ಯಕ್ಷೇತ್ರಗಳ ದರ್ಶನ ಆಗುವಂಥ ಸಾಧ್ಯತೆ ಇದೆ. ಆಯ್ತಾ? ಇನ್ವೆಸ್ಟ್ಮೆಂಟ್ಗಳಿಂದ ಲಾಭ ಬರುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸ್ಟಾಕ್ಸು, ಶೇರ್ಸಲ್ಲಿ ಇನ್ವೆಸ್ಟ್ ಮಾಡಿರೋರು, ಇನ್ನೊಂದು ಕ್ಯಾಪಿಟಲ್ ಗೇನ್ಸ್ ಇನ್ವೆಸ್ಟ್ಮೆಂಟ್ ಮಾಡಿರೋರು, ಇದರಲ್ಲೆಲ್ಲ ಲಾಭ ಬರುವಂಥ ಸಾಧ್ಯತೆ ಜಾಸ್ತಿ ಇದೆ. ಇನ್ನು ಶುಕ್ರ 5ನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ. ಇದು ಒಳ್ಳೆಯ ಗೋಚಾರ. ಆಗ್ಲೇ ಹೇಳಿದೆ ಸೂರ್ಯನಿಂದ ಸ್ವಲ್ಪ ಒತ್ತಡ ಜಾಸ್ತಿಯಾಗಿ ಮಕ್ಕಳ ಬಗ್ಗೆ ಗಮನ ಕೊಡೋದಕ್ಕಾಗೋದಿಲ್ಲ ಅಂತ. ಶುಕ್ರನಿಂದ ಒಳ್ಳೆ ಗಮನ ಕೊಡ್ತೀರಿ ಮಕ್ಕಳಿಗೆ, ಹೆಂಗಾದ್ರೂ ಮಾಡಿ ಟೈಮ್ ಮಾಡಿ ಮಕ್ಕಳಿಗೆ ಕೊಡ್ತೀರಿ ಆ ಗಮನನ. ಆದರೆ ಆ ಪ್ರೀತಿ ಅತಿ ಹೆಚ್ಚಾಗೋದು ಬೇಡ. ಅತಿ ಹೆಚ್ಚಾದ ಪ್ರೀತಿ ಮಕ್ಕಳಿಗೆ ಹಾನಿಕರ ಆಗತ್ತೆ. ಅವರಿಗೆ ಒಂದು ಆಟಿಟ್ಯೂಡ್ ಅನ್ನೋದು ಬೆಳೆಯುತ್ತೆ. ಈಗಿನ ಎನ್ವಿರಾನ್ಮೆಂಟು ತುಂಬ ಡೇಂಜರಸ್ ಇದೆ. ಆ ಆಟಿಟ್ಯೂಡ್ ಬೆಳೆಸ್ಕೊಂಡ್ಬಿಟ್ರೆ ಮಕ್ಕಳು ಕೈಗೆ ಸಿಗದಂತೆ ಹೋಗ್ತಾರೆ, ತೊಂದರೆ ಆಗತ್ತೆ. ಮತ್ತು ಯಾವಾಗಲೂ ಆಟ 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 ಅಂತ ಆಡಿ ವಿದ್ಯಾರ್ಥಿಗಳು ಓದಿನ ಕಡೆ ಗಮನನೇ ಕೊಡೋದಿಲ್ಲ. ಆದರೆ ಕ್ರಿಯೇಟಿವ್ ಫೀಲ್ಡ್ಸ್ನಲ್ಲಿ ಸ್ವಲ್ಪ ಲಾಭ ಉಂಟು. ಯಾರು ಈ ಸಿಂಗಿಂಗು, ಡ್ಯಾನ್ಸಿಂಗು, ಯಾವುದಾದ್ರು ಇನ್ಸ್ಟ್ರೂಮೆಂಟ್ಸ್ ನುಡಿಸೋವಂಥದ್ದು,
ಈ ಒಂದು ಆರ್ಟಿಸ್ಟಿಕ್ ವರ್ಕಲ್ಲಿ ಇರ್ತಾರಲ್ಲ, ಸ್ಕೆಚಿಂಗು, ಪೇಂಟಿಂಗು ಇದೆಲ್ಲ ಇರ್ತಾರಲ್ಲ, ಅವರಿಗೆ ಒಳ್ಳೆ ರೆಕಗ್ನಿಷನ್ ಸಿಗುತ್ತೆ, ಅವರಿಗೆ ಒಳ್ಳೆ ಲಾಭ ಇರುವಂತ ಸಾಧ್ಯತೆ ಇದೆ. ಇನ್ನು ನೆಕ್ಸ್ಟ್, ಬುಧ ಕೂಡ ನಿಮ್ಮ 5ನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ. ಬುಧನಿಗೆ ಇದು ಒಳ್ಳೆಯ ಗೋಚಾರ ಅಲ್ಲ. ಮಕ್ಕಳೊಂದಿಗೆ ಮಾತಿನ ಜಟಪಟಿ, ಮಕ್ಕಳೊಂದಿಗೆ ಸ್ವಲ್ಪ ಆರ್ಗ್ಯುಮೆಂಟ್ಸು, ನೀವು ಹೇಳೋದೊಂದು ಅವ್ರು ಅರ್ಥ ಮಾಡ್ಕೊಳ್ಳೋದೊಂದು. ಈಗಿನ ಮಕ್ಕಳು ನಾವು ಹೇಳಿದ್ದೊಂದು ಅವ್ರು ಕೇಳಿಸ್ಕೊಂಡು ಮಾಡಿದ್ರೆ ಏನಾದರೂ ತೊಂದರೆನೇ ಮಾಡ್ಕೊಂಡ್ಬಿಡ್ತಾರೆ. ಆ ರೀತಿ ಸಮಸ್ಯೆಗಳಾಗೋ ಚಾನ್ಸಸ್ ಇದೆ. ಮತ್ತು ಕಾಗದ ಪತ್ರಗಳಲ್ಲಿ ವ್ಯತ್ಯಾಸ ಆಗುವ ಚಾನ್ಸಸ್ ಇದೆ. ಅದು ಒಂದು ಆಧಾರ್ ಕಾರ್ಡ್ ಆದ್ರೂ ಆಗಿರ್ಬೋದು, ಒಂದು ರಿಜಿಸ್ಟ್ರೇಷನ್ ಸೇಲ್ ಡೀಡ್ ಆದ್ರೂ ಆಗಿರ್ಬೋದು, ತೊಂದರೆ ಆಗೋ ಚಾನ್ಸಸ್ ಇದೆ. ಸೊ ಡಾಕ್ಯುಮೆಂಟ್ಸ್ಗೆ ಸೈನ್ ಮಾಡುವ ಮೊದಲು, ಡಾಕ್ಯುಮೆಂಟ್ಸ್ನ ಸೆಕ್ಯೂರ್ ಮಾಡುವ ಮೊದಲು ಕರೆಕ್ಟ್ ಆಗಿ ಅದನ್ನು ಪರಿಶೀಲಿಸಿ, ಲೀಗಲ್ ಎಕ್ಸ್ಪರ್ಟ್ ಅಡ್ವೈಸ್ ತಗೊಂಡು ಆ ನಂತರ ಮುಂದುವರೆದ್ರೆ ತುಂಬಾ ಒಳ್ಳೆಯದು. ಇನ್ನು ಸೇಲ್ಸು, ಮಾರ್ಕೆಟಿಂಗ್ ಅಲ್ಲಿ ಸ್ವಲ್ಪ ಹಿನ್ನಡೆ ಆಗುವ ಸಾಧ್ಯತೆ ಇರುತ್ತೆ, ಒಂದು ಬ್ರೇಕ್ ಸಿಗುವಂತ ಸಾಧ್ಯತೆ ಇರುತ್ತೆ. ಎಲೆಕ್ಟ್ರಾನಿಕ್ಸ್ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಇರಬೇಕು. ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ತೊಂದರೆ ಕೊಡುವಂತ ಚಾನ್ಸಸ್ ಇರುತ್ತೆ. ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ತೊಂದರೆ ಕೊಡೋದ್ರಿಂದ ನಿಮ್ಮ ದಿನಚರಿಯಲ್ಲಿ ಸಮಸ್ಯೆ ಆಗ್ಬೋದು, ಅಥವಾ ದೊಡ್ಡ ಸಮಸ್ಯೆಗಳೇ ಆಗುವಂತ ಚಾನ್ಸಸ್ ಇರುತ್ತೆ. ಈಗ ಗಾಡಿಗಳು ಕೂಡ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಆಗ್ಬಿಟ್ಟಿದೆ, ಎಲೆಕ್ಟ್ರಿಕ್ ವೆಹಿಕಲ್ಸ್ ಬಂದಿದೆ, ಅದರಿಂದ ಸಮಸ್ಯೆಗಳು ಚಾನ್ಸಸ್ ಇದೆ ವಾಹನಗಳಲ್ಲಿ. ಸೊ ಆ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಇರಬೇಕು. ಮೇಂಟೆನೆನ್ಸ್ ಕರೆಕ್ಟ್ ಆಗಿ ಮಾಡ್ಕೊಳ್ಳಿ. ಸರ್ವಿಸ್ ಅವಶ್ಯಕತೆ ಇದ್ರೆ ಅದನ್ನು ಮಾಡಿಸಿಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಇನ್ನು ನೆಕ್ಸ್ಟ್, ಶನಿ ನಿಮ್ಮ 8ನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ. ಅಷ್ಟಮ ಶನಿ ಒಳ್ಳೆಯ ಗೋಚಾರ ಅಲ್ಲ. ಆರೋಗ್ಯ ವಿಚಾರದಲ್ಲಿ ಸಮಸ್ಯೆ, ಗುಪ್ತ ಸಮಸ್ಯೆಗಳು, ಯಾರಿಗೂ ಹೇಳಿಕೊಳ್ಳಕ್ ಆಗದೆ ಇರುವಂತ ಸಮಸ್ಯೆಗಳು. ಅಟ್ಲೀಸ್ಟ್ ಹೇಳ್ಕೊಂಡ್ರೆ ಮನಸ್ಸಲ್ಲಿರುವ ಭಯ ಕಡಿಮೆ ಆಗುತ್ತೆ, ಭಾರ ಕಡಿಮೆ ಆಗುತ್ತೆ. ನಿಮಗೆ ಸಮಸ್ಯೆಗಳು ಬರೋದು ಹೆಂಗಿರುತ್ತೆ ಅಂತಂದ್ರೆ, ಬಾಯಿ ಬಿಟ್ರೆ ಬಣ್ಣಗೇಡು ಅನ್ನೋ ಪರಿಸ್ಥಿತಿಗೆ ಬರುವಂತ ಸಾಧ್ಯತೆ ಇರುತ್ತೆ. ಹೇಳ್ಕೊಂಡ್ರೆ ನಿಮ್ಮ ಮರ್ಯಾದೆನೇ ಹಾಳಾಗುತ್ತೆ. ಅಂದ್ರೆ ಕಾಯಿಲೆ ವಿಚಾರದಲ್ಲಿ ಅಂತಲ್ಲ, ನೀವು ಏನ್ ನೋವು ಅನುಭವಿಸ್ತಾ ಇದ್ದೀರಿ ಅದನ್ನ ಬೇರೆಯವರಲ್ಲಿ ಶೇರ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ತುಂಬಾ ಕ್ಲೋಸ್ ಇರೋರಿಗೆ ಶೇರ್ ಮಾಡಿದ್ರು ಅವ್ರು ಹೋಗಿ ಎಲ್ಲಿ ಬೇರೆಯವ್ರ ಹತ್ರ ಆಡ್ಕೊಂಡು ಮಾತಾಡ್ಬಿಡ್ತಾರೆ ಅನ್ನೋ ಒಂದು ಭಯ ಇರುತ್ತೆ. ಸೊ ಆ ರೀತಿ ಸಮಸ್ಯೆಗಳಿರುತ್ತೆ. ಮತ್ತು ಎಸ್ಪೆಷಲಿ ಮಾನಸಿಕ ಹಿಂಸೆ ಹೇಳ್ಕೊಳಂಗಿಲ್ಲ, ಅದು ಫಿಸಿಕಲ್ ಆಗಿ ಇರೋದಿಲ್ಲ. ಈಗ ಕೈ ಮೂಳೆ ಮುರಿದಿದೆ ಅಂತಂದ್ರೆ ಅದು ಫಿಸಿಕಲ್ ಆಗಿ ಪೇನ್ ನಾವು ತೋರಿಸ್ಕೋಬಹುದು, ಇಲ್ಲಿ ಮೂಳೆ ಮುರಿದಿದೆ ಅಂತ ಸರಿ ಮಾಡ್ಕೊಳ್ಬಹುದು. ಮನಸ್ಸಿಗೆ ಏನೋ ಒಂದು ಘಾಸಿ ಆದ್ರೆ, ಯಾರೋ ಒಬ್ಬ ಪ್ರೀತಿಸಿದವ್ರು ಕೈ ಕೊಟ್ರೋ, ಅಥವಾ ಮಕ್ಕಳಿಗೆ ಏನೋ ಒಂದು ತೊಂದರೆ ಆದ್ರೆ ಯಾರ ಹತ್ರ ಹೇಳ್ಕೊಳ್ಳೋದಕ್ಕೂ ಆಗೋದಿಲ್ಲ. ಅದು ನಿಮ್ಮ ನೋವು ಅಲ್ಲ, ಬೇರೆಯವರು ಅನುಭವಿಸ್ತಿರೋ ನೋವನ್ನ ನೀವು ನೋಡಿ ನೋವು ಪಡುವಂತ ನೋವು. ಅಂತ ಸಮಸ್ಯೆಗಳು ಜಾಸ್ತಿ ಆಗೋ ಸಾಧ್ಯತೆ ಇದೆ ಶನಿಯ ಗೋಚಾರದಿಂದ. ಆಯ್ತಾ, ತುಂಬಾ ಕೇರ್ಫುಲ್ ಆಗಿರ್ಬೇಕು. ಅನ್ನೆಸೆಸರಿ ಎಮೋಷನಲ್ ಟಾರ್ಚರ್ ಮಾಡ್ಕೊಳಕ್ ಹೋಗ್ಬಿಡಿ. ಎಸ್ಪೆಷಲಿ ಈ ಟೀನೇಜರ್ಸ್ ಇರ್ತಾರಲ್ಲ, ಪ್ರೀತಿ ಪ್ರೇಮದ ವಿಚಾರದಲ್ಲಿ ಬಿದ್ದು ತುಂಬಾ ನೋವು ಅನುಭವಿಸ್ತಾ ಇರ್ತೀರಿ ಬ್ರೇಕಪ್ ಆದ್ಮೇಲೆ. ಅದನ್ನ ಕಡಿಮೆ ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದು. ಕಡಿಮೆ ಮಾಡ್ಕೊಳ್ಳೋದು ಕಷ್ಟ ಅಂತ ಗೊತ್ತು, ಆದ್ರೂ ಕೂಡ ಶನಿಯಿಂದ ಇನ್ನಷ್ಟು ಡಿಪ್ರೆಷನ್ ಆಗುವ ಚಾನ್ಸಸ್ ಇದೆ. ಸೊ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್, ರಾಹು ನಿಮ್ಮ 7ನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ. ಒಳ್ಳೆಯ ಗೋಚಾರ ಅಲ್ಲ. ಸಂಗಾತಿಯಿಂದ ದೂರ ಆಗುವಂಥದ್ದು. ಅದು ಏನಕ್ಕೆ ಬೇಕಾದ್ರೂ ಆಗ್ಬೋದು. ಅಬ್ರಾಡ್ಗೆ ಹೋದ್ರೆ ಹೆಂಡತಿ ಇಲ್ಲೇ ಇರ್ತಾರೆ, ಅಥವಾ ಗಂಡ ಇಲ್ಲೇ ಇರ್ತಾರೆ, ಪಾರ್ಟ್ನರ್ ಮಾತ್ರ ಅಬ್ರಾಡ್ಗೆ ಹೋಗ್ತಾರೆ. ಈ ರೀತಿ ಸಮಸ್ಯೆ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಜೊತೆಲಿದ್ರೂ ಕೂಡ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಡಾಮಿನೆನ್ಸ್ ಇಂದ ಸಮಸ್ಯೆಗಳು. ಫಸ್ಟ್ ಆಫ್ ಆಲ್ ಸಿಂಹ ರಾಶಿ ಆಗಿರೋದ್ರಿಂದ ಡಾಮಿನೆನ್ಸ್ ಸ್ವಲ್ಪ ಜಾಸ್ತಿನೇ, ನನ್ನ ಮಾತೆ ನಡಿಬೇಕು ಅನ್ನೋ ಹಠ ಜಾಸ್ತಿನೇ, ಅದರಿಂದ ಸ್ವಲ್ಪ ಸಮಸ್ಯೆಗಳಾಗೋ ಚಾನ್ಸಸ್ ಇದೆ. ಸೊ ಆದಷ್ಟು ಪ್ರೀತಿಯಿಂದ ವರ್ತಿಸಿದ್ರೆ ನಿಮ್ಮ ರಿಲೇಶನ್ಶಿಪ್ಗೆ ಒಳ್ಳೆಯದು. ಎನಿ ಟೈಪ್ ಆಫ್ ರಿಲೇಶನ್ಶಿಪ್, ಪರ್ಸನಲ್ ಅಂದ್ರೆ ಮದುವೆ, ಪ್ರೀತಿ ಪ್ರೇಮ ಇರ್ಬೋದು, ಪ್ರೊಫೆಷನಲ್ ಬಿಸ್ನೆಸ್ ರಿಲೇಶನ್ಶಿಪ್ ಅಂದ್ರೆ ಪಾರ್ಟ್ನರ್ಶಿಪ್ ಕೂಡ ಇರ್ಬೋದು. ಅಲ್ಲಿ ಕೂಡ ಅಷ್ಟೇ, ನೀವು ಹೇಗೆ ಬಿಹೇವ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ತುಂಬಾ ಗಮನ ಇರಬೇಕು. ನಾಲಿಗೆ ಹೋದಂತೆ ಅರಿಬಿಟ್ರೆ ಪಾರ್ಟ್ನರ್ಶಿಪ್ ಹಾಳಾಗೋಗುತ್ತೆ. ಸೊ ಆ ವಿಚಾರದಲ್ಲಿ ಎಚ್ಚರಿಕೆ ಇರಲಿ. ಇನ್ನು ಕೇತು ನಿಮ್ಮ 7ನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ. ಇದು ಒಳ್ಳೆಯ ಗೋಚಾರ ಅಲ್ಲ. ಇದರಿಂದ ಕೂಡ ನಿಮಗೆ ಮಾನಸಿಕ ಒತ್ತಡ, ಒಂಥರ ಜಿಗುಪ್ಸೆ, ನನ್ನ ಜೀವನದಲ್ಲಿ ಏನಾಗ್ತಿದೆ, ನಾನು ಇಷ್ಟು ದಿನ ಮಾಡಿದ ಏನಕ್ಕೆ, ನಾನು ಏನಕ್ಕೆ ಬದುಕಿದ್ದೀನಿ, ಈ ರೀತಿ ಪ್ರಶ್ನೆಗಳು ಬಂದರೂ ಆಶ್ಚರ್ಯ ಇಲ್ಲ. ಇದು ಡಿಸೆಂಬರ್ 2026 ಇದಿರುತ್ತೆ. ಅದಾದ ಮೇಲೆ ಒಳ್ಳೆ ಗೋಚಾರಕ್ಕೆ ಹೋಗ್ತದೆ ಕೇತು. ಸೊ ಧೃತಿಗೆಡಬೇಡಿ. ಧೃತಿಗೆಟ್ಟು ಇದೇ ಮುಗಿದೋಯ್ತಪ್ಪ, ನನ್ನ ಕೈಲಿ ಆಗೋದಿಲ್ಲ ಎಫರ್ಟ್ಸ್ ಮಾಡ್ಲಿಕ್ಕೆ ಅಂತ ನಿಲ್ಲಿಸಬೇಡಿ. ಕೀಪ್ ಗೋಯಿಂಗ್, ಮುಂದುವರಿಯೋದು ತುಂಬಾ ಉತ್ತಮ. ಇನ್ನು ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ತೊಂದರೆ ಆಗುತ್ತೆ. ಯಾಕೆಂತಂದ್ರೆ 5ನೇ ಮನೆಯ ಮೇಲೆ ಕೇತು ದೃಷ್ಟಿ ಬೀಳುತ್ತೆ, ಮಕ್ಕಳಿಂದ ದೂರ ಆಗುವ ಸಾಧ್ಯತೆ. ಪಾಸಿಟಿವ್ ಏನು ಅಂತಂದ್ರೆ, ಮಗಳಿಗೋ ಮಗನಿಗೋ, ಮಗಳಿಗೆ ಮಗ ಇನ್ನೇನು ಮನೇಲೇ ಇರ್ತಾರೆ, ಮಗಳಿಗೆ ಮದುವೆ ಮಾಡಿ ಬೇರೆ ಮನೆಗೆ ಕಳಿಸೋದು, ದೂರ ಆಗ್ತಾರೆ. ಆ ಪಾಸಿಟಿವ್ ಆದ್ರೆ ಸಂತೋಷ. ಆದ್ರೆ ಮದುವೆ ಮಾಡುವಾಗ ಗಂಡಿನ ಬಗ್ಗೆ ಬ್ಯಾಕ್ಗ್ರೌಂಡ್ ಕರೆಕ್ಟಾಗಿ ವೆರಿಫೈ ಮಾಡಿ ಕೊಡಿ. ಯಾಕೆಂದ್ರೆ ಅದೇ ದೊಡ್ಡ ಸಮಸ್ಯೆಗಳಾಗಿ ಕೂತ್ಕೊಳ್ತದೆ ಇವಾಗ. ಆ ವಿಚಾರದಲ್ಲಿ ಆತರ ಬೀಳ್ಬೇಡಿ. ಇನ್ನು ನೆಕ್ಸ್ಟ್, ಕೊನೆಯದಾಗಿ ಕುಜ ನಿಮ್ಮ 5ನೇ ಮನೆಯಲ್ಲೇ ಗೋಚಾರ ಮಾಡ್ತಿದ್ದಾನೆ. ಇದು ಒಳ್ಳೆಯ ಗೋಚಾರ ಅಲ್ಲ. ಮಕ್ಕಳಿಗಾಗಿ ಸ್ವಲ್ಪ ಖರ್ಚು ಜಾಸ್ತಿ ಆಗತ್ತೆ. ಭೂಮಿಯ ವಿಚಾರದಲ್ಲಿ ಸ್ವಲ್ಪ ನಷ್ಟ ಆಗತ್ತೆ. ಮಕ್ಕಳಿಗೆ ಮೂಳೆಗಳಿಗೆ ಸಮಸ್ಯೆಗಳು ಬರುವಂತ ಚಾನ್ಸಸ್ ಇರುತ್ತೆ.
ಬಿದ್ದು ಪೆಟ್ಟು ಮಾಡ್ಕೊಳ್ಳುವಂಥದ್ದು, ಏಟ್ ಮಾಡ್ಕೊಳ್ಳುವಂಥದ್ದು ಇದೆಲ್ಲ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಮೆಟಲ್ ಇಂಡಸ್ಟ್ರಿ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಲಿ ಕೆಲಸ ಮಾಡ್ತಿರೋರಿಗೆ ಸ್ವಲ್ಪ ಸಮಸ್ಯೆಗಳಾಗತ್ತೆ. ಎಸ್ಪೆಷಲಿ ಈ ಶಾಪ್ ಫ್ಲೋರ್ ಅಲ್ಲಿ ಕೆಲಸ ಮಾಡುವಂಥವ್ರು ಸೇಫ್ಟಿ ಎಕ್ವಿಪ್ಮೆಂಟ್ಸ್ ನ ಬಳಸ್ಕೊಂಡು ಕೆಲಸ ಮಾಡಿ. ಏನಾದ್ರೂ ತಲೆ ಮೇಲೆ ಬಿದ್ದು ಅಥವಾ ಕೈ ಕಾಲ್ ಮೇಲೆ ಬಿದ್ದು ಏಟ್ ಆಗುವಂತ ಸಾಧ್ಯತೆ ಇದೆ. ವಾಹನ ಚಲಾವಣೆ ಮಾಡುವಾಗ ಕೇರ್ಫುಲ್ ಆಗಿರಬೇಕು. ಕೋಪದ ಕೈಗೆ ಬುದ್ಧಿ ಕೊಡಬೇಡಿ. ಮಕ್ಕಳೊಂದಿಗೆ ವ್ಯವಹರಿಸುವಾಗ ಸ್ವಲ್ಪ ತಾಳ್ಮೆಯಿಂದ ವ್ಯವಹರಿಸಬೇಕು, ಇಲ್ಲದಿದ್ರೆ ಸಮಸ್ಯೆಗಳಾಗತ್ತೆ. ಇದಿಷ್ಟು ಸಿಂಹ ರಾಶಿಯವರ 2026ರ ವರ್ಷ ಭವಿಷ್ಯ. ಕನ್ಕ್ಲೂಷನ್ ಹೇಳಬೇಕು ಅಂತಂದ್ರೆ ಹಣಕಾಸಿನ ಲಾಭ ಇದೆ, ಪೆಂಡಿಂಗ್ ವರ್ಕ್ಗಳು ಕಂಪ್ಲೀಟ್ ಆಗತ್ತೆ. ಬಟ್ ಮಕ್ಕಳ ವಿಚಾರದಲ್ಲಿ ಕೇರ್ಫುಲ್ ಆಗಿರ್ಬೇಕು. ಸ್ವಲ್ಪ ವ್ಯಥೆ, ಒಂದು ಜಿಗುಪ್ಸೆ ಕೇತುವಿಂದ ಬರುತ್ತೆ. ಅದನ್ನ ತಪ್ಪಿಸ್ಕೊಳಕ್ ಸಾಧ್ಯವೇ ಇಲ್ಲ. ಯಾಕಂದ್ರೆ ಕೇತು ನೀವು ಮಾಡಿರುವಂತದ್ದನ್ನ ರಿಪೋರ್ಟ್ ಕಾರ್ಡ್ ತೋರ್ಸಕ್ ಬರ್ತಾನೆ, ಅದನ್ನ ತೋರಿಸ್ತಿದ್ದಾನೆ. ಸೊ ಅದ್ರ ಬಗ್ಗೆ ಧೃತಿಗೆಡದೆ ಕಂಟಿನ್ಯೂ ಮಾಡೋದು ತುಂಬಾ ಒಳ್ಳೇದು. ಆಯ್ತಾ? ಇದಿಷ್ಟು ಜನರಲ್ ಪ್ರಿಡಿಕ್ಷನ್ಸ್ ಆಗಿರುತ್ತೆ. ಇದು ಯಾವುದು ಕೂಡ ಸ್ಪೆಸಿಫಿಕ್ ಪರ್ಸನ್ಗೆ ಆಗಿರೋದಿಲ್ಲ. ಸ್ಪೆಸಿಫಿಕ್ ಪರ್ಸನ್ಗೆ ಆಗಬೇಕು ಅಂದ್ರೆ ನಿಮ್ಮ ಜನ್ಮ ಜಾತಕ ನೀವು ಪರಿಶೀಲನೆ ಮಾಡಿಸ್ಕೊಂಡು ಪರಿಹಾರಗಳ ಅವಶ್ಯಕತೆ ಇದ್ರೆ ಅದನ್ನ ಮಾಡಿಸ್ಕೊಳ್ಳಿ. ನುರಿತ ಜ್ಯೋತಿಷಿಗಳ ಹತ್ರ ನಿಮ್ಮ ಜನ್ಮ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ. ನಾನು ಕೂಡ ಪರಿಶೀಲನೆ ಮಾಡಿಕೊಡ್ತೀನಿ. ನಿಮ್ಗೆ ಅದರ ಅವಶ್ಯಕತೆ ಇದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಂಬರ್ ಅಥವಾ ಇಮೇಲ್ ಮೂಲಕ ನನ್ನನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಥ್ಯಾಂಕ್ ಯು. ಹಾಯ್ ಗೈಸ್, ಇವತ್ತು ನಾನು 2026ರ ವರ್ಷ ಭವಿಷ್ಯ